ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 7ನೇ ದಿನದ ಯುದ್ಧ ಮತ್ತು ಧೃತರಾಷ್ಟ್ರನ 8 ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಮನ ಮೇಲೆ ಧೃತರಾಷ್ಟ್ರನ ಮಗ ಸುನಾಭ ಆಕ್ರಮಣವನ್ನು ಮಾಡ್ತಾನೆ. ಆಗ ಅವನು ಭೀಮ ಏನು ಮಾಡ್ತಾನೆ, ಸುನಾಭನ ತಲೆಯನ್ನು ಕತ್ತರಿಸ್ತಾನೆ. ಅದನ್ನು ನೋಡಿ ಅವರ ತಮ್ಮಂದ್ರು 7 ಜನ ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಭೀಮಸೇನ ಆ 7 ಜನರನ್ನು ಕೂಡ ತನ್ನ ಬಾಣಗಳಿಂದ ಹೊಡೆದು ಅವರನ್ನು ಯಮಲೋಕದ ಅತಿಥಿಯನ್ನಾಗಿ ಮಾಡ್ತಾನೆ ಅಂತ ತಿಳ್ಕೊಂಡ್ವಿ. ಆಮೇಲೆ ಸಂಜಯ ಇಲ್ಲಿ ಮುಂದುವರೆದು ಹೇಳ್ತಾನೆ, ನಿಮ್ಮ ಬೇಕಾದಷ್ಟು ಮಕ್ಕಳು ರಣಭೂಮಿಯಿಂದ ಓಡ್ ಹೋಗ್ತಾರೆ. ಇದನ್ನೆಲ್ಲ ನೋಡಿ ಅವ್ರಿಗೆ ಭಯ ಆಗ್ಬಿಡುತ್ತೆ. ಅವ್ರ ಮನಸ್ಸಲ್ಲಿ ತುಂಬಾ ಭಯ ಆವರಿಸ್ಕೊಳ್ತಾರೆ. ಏನು ಅಂತಂದರೆ, ಭೀಮಸೇನ ಸಭೆಯೊಳಗೆ ಕೌರವರನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿರ್ತಾನಲ್ಲ, ಅದನ್ನು ಈ ದಿನನೇ ಪೂರ್ಣ ಮಾಡಿಬಿಡ್ತಾನೋ ಏನೋ ಅನ್ನೋ ರೀತಿ ಅವ್ರಿಗೆ ಅನಿಸಿ ಓಡ್ ಹೋಗಿರ್ತಾರೆ. ತಮ್ಮಂದ್ರೆಲ್ಲ ಸತ್ತಿರೋದನ್ನು ನೋಡಿ ದುರ್ಯೋಧನನಿಗೆ ಬಹಳ ನೋವಾಗುತ್ತೆ. ಅವನೇನು ಮಾಡ್ತಾನೆ, ತನ್ನ ಸೈನಿಕರಿಗೆ ಆಜ್ಞೆಯನ್ನು ಕೊಡ್ತಾನೆ. ಏನು, ಎಲ್ಲರೂ ಸೇರಿಕೊಂಡು ಆ ಭೀಮನನ್ನು ಕೊಂದು ಬಿಡಿ ಅಂತನ್ಬಿಟ್ಟು. ಈ ರೀತಿ ತಮ್ಮ ಬಂಧುಗಳ ಮೃತ್ಯುವನ್ನು ನೋಡಿ ನಿಮ್ಮ ಮಕ್ಕಳಿಗೆ ವಿದುರರು ಹೇಳ್ತಾರಲ್ಲ, ಆ ಮಾತು ಅವ್ರಿಗೆ ನೆನಪಿಗೆ ಬಂದ್ಬಿಡುತ್ತೆ. ಅಂದರೆ ಹಿಂದೆ ಯಾರೆಲ್ಲ ಬುದ್ಧಿ ಮಾತು ಹೇಳಿರ್ತಾರೋ, ಈಗ ಯುದ್ಧದ ಸಮಯದಲ್ಲಿ ಅದೆಲ್ಲ ಇವರಿಗೆ ನೆನಪಿಗೆ ಬರ್ತಾ ಇದೆ. ಅವ್ರು ಹೇಳಿದ್ರು, ಈ ಬೇಡ, ಯುದ್ಧ ಮಾಡಬೇಡಿ, ಇದೆಲ್ಲ ಸರಿ ಹೋಗೋದಿಲ್ಲ, ಅವರು ಧರ್ಮದಿಂದ ಇದ್ದಾರೆ, ನ್ಯಾಯದಿಂದ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಎದುರು ನೀವು ಹೋಗಬೇಡಿ, ಮತ್ತು ಅವ್ರ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ, ಮತ್ತು ಭೀಮಸೇನ ಪ್ರತಿಜ್ಞೆ ಮಾಡಿರೋದು ಕೂಡ ನಿಜ ಆಗುತ್ತೆ, ಅದಕ್ಕೋಸ್ಕರ ಯುದ್ಧವನ್ನು ಮಾಡಬೇಡಿ ಅಂತ ಬುದ್ಧಿವಾದವನ್ನು ಹೇಳಿರ್ತಾರಲ್ಲ, ಅದೆಲ್ಲ ಕೂಡ ಅವರಿಗೆ ನೆನಪಿಗೆ ಬರುತ್ತೆ. ಅವ್ರ ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿದುರರು ಬಹಳ ಬುದ್ಧಿವಂತರು ಮತ್ತು ದಿವ್ಯದರ್ಶಿಗಳು. ಅಂದರೆ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡುವಂಥವ್ರು. ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಅವರು ನಮ್ಮ ಹಿತದ ದೃಷ್ಟಿಯಿಂದ ಏನನ್ನು ಹೇಳಿದ್ರು ಅದು ಈಗ ಸತ್ಯವಾಗ್ತಾ ಇದೆ. ಯಾಕೆಂದರೆ ಭೀಮಸೇನ ಆಗಲೇ 8 ಜನನ ಕೊಂದೇ ಬಿಟ್ಟಿದ್ದಾನೆ, ಆಯಿತಾ. ಅದಕ್ಕೋಸ್ಕರ ಅವರೆಲ್ಲ ಏನು ಹೇಳಿದ್ರು ಅದೆಲ್ಲ ನೆನಪಾಯಿತು. ಆಮೇಲೆ ದುರ್ಯೋಧನ ಭೀಷ್ಮ ಪಿತಾಮಹರ ಹತ್ರ ಹೋಗ್ತಾನೆ ಮತ್ತು ಬಹಳ ದುಃಖದಿಂದ ಬಿಕ್ಕಳಿಸ್ತಾ ಅಳ್ತಾ ಹೇಳ್ತಾನೆ, ನನ್ನ ತಮ್ಮಂದ್ರು ಬಹಳ ತತ್ಪರತೆಯಿಂದ ಹೋರಾಡ್ತಾ ಇದ್ರು. ಅಂದರೆ ಅವರು ಏನು ಸುಮ್ಮನೆ ನಿಂತಿರಲಿಲ್ಲ, ಅವರು ಕೂಡ ತುಂಬಾ ವೀರಾವೇಶವಾಗಿ ಹೋರಾಡ್ತಾ ಇದ್ರು. ಆದರೆ ಅವರನ್ನು ಭೀಮಸೇನ ಕೊಂದುಬಿಟ್ಟ. ಮತ್ತು ಬೇರೆ ಯೋಧರನ್ನೂ ಕೂಡ ಅವನು ಸಂಹರಿಸ್ತಾ ಇದ್ದಾನೆ. ನೀವು ಮಧ್ಯಸ್ಥರಾಗಿ ಕೂತಿದ್ದೀರಾ ಮತ್ತು ನಮ್ಮನ್ನು ಉಪೇಕ್ಷೆ ಮಾಡ್ತಾ ಇದ್ದೀರಾ. ನೋಡಿ, ನನ್ನ ಪ್ರಾರಬ್ಧ ಎಷ್ಟು ಕೀಳಾಗಿದೆ, ನಿಜವಾಗ್ಲೂ ನಾನು ಬಹಳ ಕೆಟ್ಟ ದಾರಿಗೆ ಬಂದ್ಬಿಟ್ಟಿದ್ದೀನಿ. ಅಂದರೆ ಅರ್ಥ ಏನು, ನೀವಿರಬೇಕಾದ್ರೆ, ಅಂದರೆ ಭೀಷ್ಮರೇನು ಸಾಮಾನ್ಯರಲ್ಲ, ಅವರು ಬಹಳ ಮಹಾ ಯೋಧರವರು. ನಿಮ್ಮಂಥವರು ನನ್ನ ಪಕ್ಷದಲ್ಲಿ ಇರಬೇಕಾದ್ರೆ ಭೀಮಸೇನ ನನ್ನ ತಮ್ಮಂದ್ರನ್ನಲ್ಲ, ಇನ್ನೂ ಬೇಕಾದಷ್ಟು ಯೋಧರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನಲ್ಲ. ಅಂದರೆ ನೀವು ನನ್ನ ಬಗ್ಗೆ ಉಪೇಕ್ಷೆ ತೋರಿಸ್ತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ನನಗೋಸ್ಕರ ನೀವು ಸೀರಿಯಸ್ ಆಗಿ ಹೋರಾಡ್ತಾ ಇಲ್ಲ, ಯುದ್ಧ ಮಾಡ್ತಾ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾನೆ. ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ, ತುಂಬ ನೋವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ದುರ್ಯೋಧನ ಈ ರೀತಿ ಕಠೋರವಾಗಿ ಮಾತಾಡ್ತಾನೆ. ಆದರೂ ಕೂಡ ಅದನ್ನು ಕೇಳಿ ಭೀಷ್ಮರ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತೆ. ಅಂದರೆ ದುರ್ಯೋಧನ ತುಂಬ ಸ್ಟ್ರಾಂಗ್ ಅವನು. ಈಗ ಅವನು ಅಳ್ತಾ ಹೇಳ್ತಾ ಇರೋದನ್ನ ನೋಡಿ ಭೀಷ್ಮರಿಗೆ ತುಂಬಾ ಬೇಜಾರಾಗುತ್ತೆ. ಅವನು ಕಠೋರವಾಗಿ ಇವರಿಗೆ ಚುಚ್ಚೋ ರೀತಿ ಮಾತಾಡ್ತಾ ಇದ್ದಾನೆ, ಆಯಿತಾ. ಆದರೂ ಕೂಡ ಅವರಿಗೆ ಒಂಥರ ಮನಸ್ಸಿಗೆ ತುಂಬ ನೋವಾಗಿ ಭೀಷ್ಮರ ಕಣ್ಣುಗಳಲ್ಲಿ ನೀರು ಬರುತ್ತೆ. ಅವರು ಹೇಳ್ತಾರೆ, ಮಗು, ನಾನು, ಆಚಾರ್ಯ ದ್ರೋಣರು, ವಿದುರ ಮತ್ತು ನಿಮ್ಮ ತಾಯಿ ಯಶಸ್ವಿನಿಯಾದಂತಹ ಗಾಂಧಾರಿ ಕೂಡ ಈ ಒಂದು ಪರಿಣಾಮದ ಬಗ್ಗೆ ಹೇಳಿದ್ವಿ. ಆದರೆ ಆ ಸಮಯದಲ್ಲಿ ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಈ ಯುದ್ಧ ಆದರೆ ಅವರೇ ಗೆಲ್ಲೋದು ಅಂತ ಗೊತ್ತು, ನೀವೆಲ್ಲ ನಾಶ ಆಗ್ತೀರಾ ಅಂತ ಗೊತ್ತು. ಅದಕ್ಕೋಸ್ಕರನೇ ನಾನು ಅಷ್ಟೇ ಅಲ್ಲ, ದ್ರೋಣರೂ ಹೇಳಿದರು, ವಿದುರನೂ ಹೇಳ್ದ, ನಿಮ್ಮ ತಾಯಿ ಗಾಂಧಾರಿ ಕೂಡ ಹೇಳಿದ್ಲು. ಆದರೆ ನೀನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿಲ್ಲ. ನಾನು ಇದನ್ನೂ ಕೂಡ ಹೇಳಿದ್ದೆ, ಏನು ಅಂದರೆ ನನ್ನನ್ನು ಮತ್ತು ಆಚಾರ್ಯ ದ್ರೋಣರನ್ನು ಯುದ್ಧದಲ್ಲಿ ನೀನು ತೊಡಗಿಸ್ಬೇಡ ಅಂತ. ಆದರೆ ನೀನೇನು ಮಾಡಿದೆ, ಅದರ ಕಡೆ ನೀನು ಗಮನನೇ ಕೊಡಲಿಲ್ಲ. ಈಗ ನಾನು ನಿನಗೆ ನಿಜವಾದ ಮಾತನ್ನೇ ಹೇಳ್ತೀನಿ. ಧೃತರಾಷ್ಟ್ರನ ಪುತ್ರರಲ್ಲಿ ಯಾರ್ಯಾರನ್ನೆಲ್ಲ ಭೀಮಸೇನ ತನ್ನ ಮುಂದೆ ನೋಡ್ತಾನೋ ಖಂಡಿತವಾಗ್ಲಿ ಅವರನ್ನೆಲ್ಲ ಕೊಂದು ಬಿಡ್ತಾನೆ. ಯಾಕೆಂದರೆ ದ್ರೌಪದಿಗೆ ಅಷ್ಟೆಲ್ಲ ಅವಮಾನ ಮಾಡಿದಾಗ ಅವನು ಪಣ ತೊಟ್ಟಿರ್ತಾನಲ್ವ,
ಅದಕ್ಕೋಸ್ಕರ ಈಗ ನೀವು ಯಾರು ಹೋದರೂ ಅವನು ಮುಂದೆ ಅವರನ್ನೆಲ್ಲ ಕೊಲ್ತಾನೆ. ಈ ಸಂಗ್ರಾಮದ ಚರಮ ಫಲ ಅನ್ನೋದು ಸ್ವರ್ಗದ ಪ್ರಾಪ್ತಿಯಲ್ಲೇ ಇದೆ ಅಂತ ತಿಳ್ಕೊಂಡು ಸ್ಥಿರ ಭಾವದಿಂದ ಯುದ್ಧ ಮಾಡು. ಅಂದರೆ ಏನು, ಈ ಯುದ್ಧ ಆದರೆ ಅದರ ಫಲ ಏನು ಅಂತಂದರೆ ಸ್ವರ್ಗ ಪ್ರಾಪ್ತಿ. ಯಾಕಂದರೆ ನೀನು ಯುದ್ಧ ಮಾಡ್ತಾ ಮಾಡ್ತಾ ನೀವೆಲ್ಲ ಸಾಯ್ತೀರಾ ಅನ್ನೋದು ಕನ್ಫರ್ಮ್. ಅದಕ್ಕೋಸ್ಕರ ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು, ಸ್ವರ್ಗ ಸಿಗುತ್ತೆ ಅಂತ ಅಂದ್ಕೊಂಡು ನೀನು ಯುದ್ಧ ಮಾಡು. ಪಾಂಡವರಿಗಂತೂ ಇಂದ್ರ ಮತ್ತು ಇನ್ನೂ ಬೇಕಾದಷ್ಟು ದೇವತೆಗಳಿರ್ತಾರಲ್ಲ, ಅವರು ಅಸುರರು ಯಾರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೀಷ್ಮರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.